ವಿಚಾರಿಸಿದ್ದಾರೆ. ಆರೋಗ್ಯ ವಿಚಾರಿಸಲು ಬಂದಿದ್ರು, ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನಟ ಯಶ್, ರಾಧಿಕಾ ಪಂಡಿತ್ ಇಬ್ಬರು ಕೂಡ, ಯಾಕೆಂತ ಹೇಳಿದ್ರೆ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಚಿಕಿತ್ಸೆ ಒಳಗಾಗಿ ಬಂದಿದ್ದರು, ಚಿಕಿತ್ಸೆಯಿಂದ ಗುಣಮುಖರಾಗಿ ಬಂದಿದ್ದಾರೆ. ಅವರ ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಅನೇಕ ಜನ ಈಗಾಗಲೇ ಬಂದು ಭೇಟಿ ಕೊಟ್ಟಿದ್ದಾರೆ. ಯಶ್ ಮತ್ತು ರಾಧಿಕಾ ಪಂಡಿತ್ ಕೂಡ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇದೇ ವೇಳೆ ದೊಡ್ಡಪ್ಪನನ್ನು ನೋಡಲು ಬಂದಿದ್ದಾರೆ ಅಪ್ಪು ಮಕ್ಕಳು. ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳು ಕೂಡ ಶಿವಣ್ಣನ ನೋಡಲಿಕ್ಕೆ, ಆರೋಗ್ಯವನ್ನು ವಿಚಾರಿಸಲಿಕ್ಕೆ ಬಂದಿದ್ದರು, ಧೃತಿ ಮತ್ತು ವಂದಿತಾ. ಎಸ್, ನಟ ಶಿವರಾಜ್ ಕುಮಾರ್ ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ವಿದೇಶಕ್ಕೆ ಹೋಗಿ ಚಿಕಿತ್ಸೆಗೊಳಗಾಗಿ ಬಂದಿದ್ದಾರೆ. ಗಾಲ್ ಬ್ಲಾಡರ್ ವಿಷಯವಾಗಿ ಅವರಿಗೆ ಚಿಕಿತ್ಸೆ ಆಗಿತ್ತು, ಸರ್ಜರಿ ಕೂಡ ಆಗಿತ್ತು. ಇದೀಗ ಅವರು ಸಂಪೂರ್ಣ ಗುಣಮುಖರಾಗಿದ್ದಾರೆ. ಮತ್ತೆ ಎಂದಿನಂತೆ ಸಿನಿಮಾದಲ್ಲಿ ತೊಡಗಿಕೊಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಸಿನಿಮಾದ ಗಣ್ಯರು, ಸಿನಿಮಾ ನಟರು, ಸಿನಿಮಾ ಕುಟುಂಬದ ಅನೇಕರು ಕೂಡ ಶಿವಣ್ಣ ಗುಣಮುಖರಾಗಲಿ ಅಂತ ಹೇಳಿ ಚಿಕಿತ್ಸೆಗೂ ಮುನ್ನ ಹಾರೈಸಿದ್ರು. ಚಿಕಿತ್ಸೆಯ ನಂತರವೂ ಕೂಡ ಅವರ ಆರೋಗ್ಯವನ್ನು ವಿಚಾರಿಸಿ ಶುಭಾಶಯ ತಿಳಿಸಲಿಕ್ಕೆ ಅಂತ ಹೇಳಿ ಅನೇಕ ಜನ ಬಂದು ಹೋಗಿ ಮಾಡ್ತಾಯಿದ್ರು. ಇವತ್ತು ನಟ ಯಶ್ ಮತ್ತು ಅವರ ಪತ್ನಿ ರಾಧಿಕಾ ಕೂಡ ಶಿವಣ್ಣ ಮನೆಗೆ ಬಂದಿದ್ದರು, ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಇದರ ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಮಕ್ಕಳು ಕೂಡ ತಮ್ಮ ದೊಡ್ಡಪ್ಪನನ್ನು ನೋಡಲಿಕ್ಕೆ ಅಂತ ಹೇಳಿ ಬಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಮೇಶ್ ನೀಡ್ತಾರೆ. ರಮೇಶ್, ಶಿವಣ್ಣ ಗುಣಮುಖರಾದ ನಂತರದಲ್ಲಿ ಅನೇಕರು ಬರ್ತಾ ಇದ್ದಾರೆ, ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಈಗ ಫಿಟ್ ಆ್ಯಂಡ್ ಫೈನ್ ಮತ್ತೆ ಸಿನಿಮಾದಲ್ಲಿ ತೊಡಗಿಕೊಳ್ಳಿಕ್ಕೆ ರೆಡಿಯಾಗಿದ್ದಾರೆ. ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ನೀವು ಹೇಳಿದಂಗೆ ಶಿವಣ್ಣ ಅವರು ಅಮೆರಿಕಾದಿಂದ ಕ್ಯಾನ್ಸರ್ ಆಪರೇಷನ್ ಆದ ನಂತರ ಬಂದಾದ್ಮೇಲೆ ಸಾಕಷ್ಟು ಆಕ್ಟಿವ್ ಆಗಿದ್ದಾರೆ. ಕಳೆದ ಕೆಲ ದಿನಗಳಿಂದ ಆಗ್ತಿರ್ತಕ್ಕಂಥ ಹಲವು ಕಾರ್ಯಕ್ರಮಗಳು ಭೇಟಿ ಕೊಡ್ತಾ ಇದ್ದಾರೆ. ಅದರಲ್ಲೂ ನಿನ್ನೆ ಅಪ್ಪು ಅವರ 50ನೇ ವರ್ಷದ ಹುಟ್ಟುಹಬ್ಬ ಆಯಿತು. ಆ ಸಂದರ್ಭದಲ್ಲಿ ಅಪ್ಪು ಅವರ ಸಮಾಧಿಗೆ ಭೇಟಿ ಕೊಟ್ಟಂತ ಶಿವಣ್ಣ ಅವರು ಪೂಜೆಯನ್ನ ಮಾಡಿದ ನಂತರ ಸಾಕಷ್ಟು ಜನ ಅಭಿಮಾನಿಗಳಿಗೆ ಶೇಕ್ ಹ್ಯಾಂಡ್ ಮಾಡುವ ಮುಖಾಂತರ ಬಹಳ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಯಾಕಂದ್ರೆ ತುಂಬಾ ಗ್ಯಾಪ್ ಆಗಿತ್ತು ಅಭಿಮಾನಿಗಳ ಜೊತೆ, ಅಷ್ಟು ಬೆರೆತು ಅವರು. ಹಾಗಾಗಿ ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ರು, ಫ್ಯಾನ್ಸ್ಗೆಲ್ಲ ಶೇಕ್ ಹ್ಯಾಂಡ್ ಮಾಡಿದ್ರು. ಸಾಕಷ್ಟು ಹೊತ್ತು ಅಪ್ಪು ಅವರ ಸಮಾಧಿ ಹತ್ರ ಸಮಯವನ್ನು ಕಳೆದ್ರು. ಇವತ್ತು ಸಾಕಷ್ಟು ಜನ ಸೆಲೆಬ್ರಿಟೀಸ್ ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ. ಯಾಕಂತಂದ್ರೆ ಈಗ ಪ್ರಮುಖವಾಗಿ ಯಶ್ ಅವರು ಶಿವಣ್ಣ ಅವರು ಅಮೆರಿಕ ಹೋಗೋಕ್ಕಿಂತ ಮುಂಚೆನೂ ಭೇಟಿ ಆಗಿರ್ಲಿಲ್ಲ, ಬಂದ ಮೇಲೂ ಕೂಡ ಭೇಟಿ ಆಗೋದಕ್ಕೆ ಆಗಿರ್ಲಿಲ್ಲ. ಆದ್ರೆ ನಿನ್ನೆ ಅಪ್ಪು ಅವರ ಹುಟ್ಟುಹಬ್ಬ ಇದ್ದಿದ್ರಿಂದ ಇವತ್ತು ಪರ್ಸನಲ್ ಆಗಿ ಶಿವಣ್ಣ ಅವ್ರನ್ನ ಭೇಟಿ ಮಾಡಿ ಅವ್ರಿಗೆ ಆರೋಗ್ಯದ ಬಗ್ಗೆ ವಿಚಾರಿಸಿದ್ದಾರೆ. ಶಿವಣ್ಣ ಅವ್ರು ನೀವು ಹೇಳಿದಾಗ ಫಿಟ್ ಅಂಡ್ ಫೈನ್, ಇವಾಗ ಆರೋಗ್ಯವಾಗಿದ್ದಾರೆ, ತುಂಬಾ ಆಕ್ಟಿವ್ ಆಗಿದ್ದಾರೆ, ಸಾಕಷ್ಟು ಸಿನಿಮಾಗಳ ಶೂಟಿಂಗ್ ತೊಡಗಿಸ್ಕೊಂಡಿದ್ದಾರೆ. ಆದ್ರೆ ಶಿವಣ್ಣ ಅವ್ರನ್ನ ಭೇಟಿ ಮಾಡಿ ಅವ್ರಿಗೊಂದು ನಾವ್ ಇದೀವಿ ಜೊತೆಲಿ, ಶಿವಣ್ಣ ತಲೆ ಕೆಡಿಸ್ಕೋಬೇಡಿ, ಏನು ತೊಂದರೆ ಇಲ್ಲ, ಆರೋಗ್ಯದಲ್ಲಿ ನೀವು ಆಲ್ರೆಡಿ ಹುಷಾರಾಗಿದ್ದೀರಿ ಅಂತ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ಯಶು ಮತ್ತೆ ರಾಧಿಕಾ ಪಂಡಿತ್ ಅವರು ಮಾಡಿದ್ದಾರೆ. ಅದ್ರ ಜೊತೆಗೆ ಬೆಳಿಗ್ಗೆ ಹಿರಿಯ ನಟ ಶಂಕರ್ ರಶತ್ ಅವರು ಕೂಡ ಭೇಟಿ ಕೊಟ್ಟಿದ್ರು. ಅವರು ಸಹ ಶಿವಣ್ಣ ಅವ್ರನ್ನ ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ ಕರೆಯಕ್ಕೆ ಬಂದಿದ್ರು. ಅವರು ಆಯ್ತು ಡೇಟ್ಗಳನ್ನ ನೋಡ್ಕೊಂಡು, ನಮ್ಮ ಸಿನಿಮಾಗಳು ನೋಡ್ಕೊಂಡು ಖಂಡಿತ ಭೇಟಿ ಆಗ್ತೇನೆ ಅಂತ ಹೇಳಿದ್ರು. ಯಶ್ ಅವರೇ ಬಂದ ಸಂದರ್ಭದಲ್ಲಿ ದರ್ಶನ್ ಅವರ ಸಹೋದರ ದಿನಕರ್ ಸುಗ್ದೀಪ್ ಅವರು ಕೂಡ ಈ ಒಂದು ಶಿವಣ್ಣ ಅವ್ರನ್ನ ಭೇಟಿ ಮಾಡಿದ್ದಾರೆ. ಭೇಟಿ ಮಾಡಿ ಅವರು ಆರೋಗ್ಯ ವಿಚಾರಿಸಿದ್ದಾರೆ. ಒಟ್ಟಾರೆಯಾಗಿ ಬೆಳಿಗ್ಗೆಯಿಂದನೂ ಕೂಡ ಸಾಕಷ್ಟು ಜನ ಶಿವಣ್ಣ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾನೆ ಇದ್ರು. ಶಿವಣ್ಣ ಕೂಡ ತುಂಬಾ ಆಕ್ಟಿವ್ ಆಗಿದ್ದಾರೆ. ಆದ್ರೆ ಡಾಕ್ಟರ್ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಯಾಕೆ ಇವಾಗ ಸದ್ಯಕ್ಕೆ ಆಕ್ಷನ್ ಸೀನ್ಗಳಲ್ಲಿ ಆಕ್ಟ್ ಮಾಡ್ತಾ ಇಲ್ಲ ಶಿವಣ್ಣ. ಸ್ವಲ್ಪ ಆರೋಗ್ಯದಲ್ಲಿ ಇನ್ನೊಂದು ಸ್ವಲ್ಪ ಅದು ಇರೋದ್ರಿಂದ, ಆ ಒಂದು ಫೀಲ್ ಇರೋದ್ರಿಂದ ಆಕ್ಷನ್ ಸೀನ್ಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಅದರ್ವೈಸ್ ಶಿವಣ್ಣ ಇದು ತುಂಬಾ ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಆರೋಗ್ಯವಾಗಿದ್ದಾರೆ. ಯಶ್ ಅವರು ಕೂಡ ಸುಮಾರು ಬಂದು ಒಂದು ಅರ್ಧ ಗಂಟೆಗಳ ಕಾಲ ಶಿವಣ್ಣ ಮನೇಲಿ ಕೂತ್ಕೊಂಡು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದಾರೆ. ಹಿಂಗೆ ಫುಡ್ ಏನ್ ತಗೋತಾ ಇದೀರಿ, ಹೀಗಿದ್ದೀರಾ ಈಗ ಅಂತ ಹೇಳಿ ಸಿನಿಮಾಗಳ ಬಗ್ಗೆ ಮಾತಾಡಿದ್ದಾರೆ. ಇವೇನು ಶಿವಣ್ಣ ಅವರು ಅಮೆರಿಕ ಹೋಗಕ್ಕಿಂತ ಮುಂಚೆ ಒಂದು ಸಿನಿಮಾ ಅಥವಾ ಶಿವಣ್ಣ ಅವರ ಸೆಟ್ಟಿಗೆ ಭೇಟಿ ಕೊಟ್ಟಿದ್ರು ಯಶ್ ಅವರು, ಅಲ್ಲಿ ಶಿವಣ್ಣ ಜೊತೆ ಮಾತಾಡಿದ್ರು. ಹೀಗೆ ಸಾಕಷ್ಟು ಒಂದು ಅವಿನಾಭಾವ ಸಂಬಂಧ ಕೂಡ ಇದೆ ಯಶ್ ಅವ್ರಿಗೆ ಮತ್ತೆ ದೊಡ್ಡ ಮನೆ ಕುಟುಂಬಕ್ಕೆ. ಹಿಂದೆ ಕೂಡ ಅಪ್ಪು ಅವ್ರ ಜೊತೆ ಸಿನಿಮಾ ನಂಗೆ ಸಿಕ್ಕದ ಅವಕಾಶ ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿದ್ರು. ಪುನೀತ್ ಅವರು ಅದೇ ರೀತಿಯಾಗಿ ಹೇಳಿದ್ರು. ಇವತ್ತು ಏನು ಶಿವಣ್ಣ ಅವರು ಅಮೆರಿಕ ಹೋದ್ಮೇಲೆ ಭೇಟಿ ಆಗಕ್ಕಾಗಿರ್ಲಿಲ್ಲ, ಬಂದ ಮೇಲೂ ಕೂಡ ಭೇಟಿ ಆಗಕ್ಕಾಗಿರ್ಲಿಲ್ಲ. ಬಟ್ ಇವತ್ತು ಬಂದು ಅರ್ಧ ಗಂಟೆ ಕೂತ್ಕೊಂಡು ಫ್ಯಾಮಿಲಿ ಜೊತೆ, ರಾಧಿಕಾ ಪಂಡಿತ್ ಜೊತೆ ಕರ್ಕೊಂಡ್ಬಂದು ಪ್ಲಸ್ ಚರ್ಚೆ ಮಾಡಿ, ಗೀತಾ ಕವರ್ ಬೇರೆ ಹೇಳಿ, ಅದು ಪದೇ ಪದೇ ಮನೆ ಕುಟುಂಬಕ್ಕೆ ಎಲ್ರಿಗೂ ಇರುವಂತ ಒಂದು ಪ್ರೀತಿ ಬಾಂಧವ್ಯನ ತೋರಿಸ್ತಾ ಇರ್ತಾರೆ. ಅದರಲ್ಲೂ
ಶಿವಣ್ಣ ಅಂತಂದ್ರೆ ಎಲ್ರಿಗೂ ಒಂಥರ ಬಹಳ ಪ್ರೀತಿ. ಕನ್ನಡ ಚಿತ್ರರಂಗಕ್ಕೆ ಅಪರೂಪವಾದ ಒಂದು ನಟ, ಅಪರೂಪವಾದ ಕೊಡುಗೆ ಶಿವಣ್ಣ ಅವರು. ಹಾಗಾಗಿ ಎಲ್ರು ಬರ್ತಾ ಇರ್ತಾರೆ, ಅವ್ರ ಆರೋಗ್ಯ ವಿಚಾರಿಸ್ತಾ ಇರ್ತಾರೆ. ಅಣ್ಣ ಇನ್ನು ವೀರ್ಯ ತಲೆ ಕೆಡಿಸ್ಕೋಬೇಡಿ, ಹಾಸ್ಪಿಟಲ್ ಹೋಗಿ ಹುಷಾರಾಗಿರಿ, Okay. ಇನ್ನು ಸ್ವಲ್ಪ ರೆಸ್ಟ್ ಮಾಡಿ ಅಂತ ಈ ತರ ಹೇಳ್ತಾ ಇರ್ತಾರೆ. ಬಟ್ ಶಿವಣ್ಣ ಎನರ್ಜಿ ಕಿಂಗು ಅವರು, ಇಲ್ಲ ಅದೇನ್ ತೊಂದ್ರೆ ಇಲ್ಲ, ನಾವು ನೋಡ್ಕೋತೀವಿ ಅಂತ ಹೇಳಿ ಅವ್ರಿಗೆ ಧೈರ್ಯ ಹೇಳುವಂತ ಕೆಲಸವನ್ನ ಮಾಡ್ತಾ ಇರ್ತಾರೆ. ನಿಜಕ್ಕೂ ಒಂದು ಒಳ್ಳೆ ಬೆಳವಣಿಗೆ ಅಂತಾನೆ ಹೇಳ್ಬೋದು ಅಶ್ರಫ್. ಎಸ್, ಥ್ಯಾಂಕ್ ಯು ರಮೇಶ್. ಇನ್ನು ಶಿವಣ್ಣ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಶಂಕರ್ ಅಶ್ವಥ್. ಶಿವಣ್ಣ ಆರೋಗ್ಯವಾಗಿದ್ದಾರೆ, ಆಕ್ಟಿವ್ ಆಗಿದ್ದಾರೆ. ದೊಡ್ಡ ಮನೆ ಕುಟುಂಬ ಸಂಸ್ಕೃತಿ ಎಲ್ಲರೂ ನೋಡಿ ಕಲಿಬೇಕು ಅಂತೇಳಿ ಶಿವಣ್ಣ ಅವರನ್ನ ಜೊತೆಗೆ ದೊಡ್ಡ ಮನೆ ಕುಟುಂಬವನ್ನ ಹಾಡಿ ಹೋಗಲಿದ್ದಾರೆ ಶಂಕರ್ ಅಶ್ವಥ್. ಅಭಿನಯಿಸಿದ್ವಿ, ಒಟ್ಟಾಗಿ ದಿನಗಳನ್ನ ಕಳೆದಿದ್ದೀವಿ, ಅದೇನೋ ನಿಜ. ಆದ್ರೆ ಅವ್ರ ಮನೆಗೆ ಒಂದು ಕಾರ್ಯನಿಮಿತ್ತವಾಗಿ ಅಥವಾ ಒಂದು ಉದ್ದೇಶಪೂರ್ವಕವಾಗಿ ಬಂದಿದ್ದು ಇದು 2ನೇ ಸಲ. ಹಾಗಾಗಿ ನಾನು ಬಹಳ ಹಿಂಜರಿಕೆಯಿಂದ ಬಂದಿದ್ದೆ. ಅವ್ರ ಪರಿಸ್ಥಿತಿ ಹೇಗಿದೆಯೋ ಅಥವಾ ಅವ್ರ ಸಮಸ್ಯೆ ಏನಿದೆಯೋ, ಹೇಗೋ ಮಾತಾಡಿಸ್ಬೋದು, ಹೇಗಿರ್ತಾರೋ ಏನೋ ಅನ್ಕೊಂಡು ಬಹಳ ಆಕ್ಟಿವ್ ಆಗಿದ್ದಾರೆ. ಒಂದು ವಿಷಯ. ಇನ್ನೊಂದು ವಿಷಯ ಏನು ಅಂದ್ರೆ, ನಾನು ಒಂದು ಕಾರ್ಯಕ್ರಮಕ್ಕೆ ಏನೋ ಒಂದು ಅನ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಬಂದಿದ್ದೆ. ಆ ಕಾರ್ಯಕ್ರಮದ ಬಗ್ಗೆ ನಾ ಹೇಳಿದಾಗ ಅವರು ಡೇಟ್ಸ್ ಏನೋ ಒಂದು ಪ್ರಾಬ್ಲಮ್ ಇದೆ, ಅದು ಸಾಲ್ವ್ ಆಯ್ತು ಅಂದ್ರೆ ಖಂಡಿತ ಬರ್ತೀನಿ ಅಂತ ಹೇಳಿದ್ರು. ನನಗೆ ಒಂದು